ಕುಂದಾನಗರಿ ಬೆಳಗಾವಿಯಲ್ಲಿ ಗೂಡ್ಸ್ ರೈಲ್ ಹಳಿ ತಪ್ಪಿದ್ರಿಂದ ಆಗಬಹುದಂತ ಭಾರಿ ದೊಡ್ಡ ಅನಾಹುತ ಈಗ ತಪ್ಪಿದೆ ಅಂತ ಹೇಳ್ಬೋದು. ಈಗ ನಾವು ಬೆಳಗಾವಿಯ ರೈಲ್ವೆ ನಿಲ್ದಾಣದ ಏನು ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ರೈಲ್ವೆ ಟ್ರ್ಯಾಕ್ನಲ್ಲಿ ನಾನು ತೋರಿಸ್ತಾ ಇದ್ದೀವಿ. ಏನು ಹುಬ್ಬಳ್ಳಿಯಿಂದ ಬೆಳಗಾವಿ ಕಡೆ ಬರ್ತಾ ಇದ್ದಂಥ ಈ ಒಂದು ಗೂಡ್ಸ್ ರೈಲ್ ಏನಿದೆ ಸರಿಯಾಗಿ ಏನು ಕ್ಯಾಂಪ್ ರೈಸಲ್ಲಿ ಬರ್ತಕ್ಕಂಥ ಮಿಲಿಟರಿ ಮಹಾದೇವ ಮಂದಿರ ಹತ್ತಿರದಲ್ಲೇ ಒಂದು ಗೂಡ್ಸ್ ವಾಹನದ ಏನು ಬೋಗಿ ಹಳಿ ತಪ್ಪಿರ್ತಕ್ಕಂಥದ್ದು. 48 ಬೋಗಿಗಳಿದ್ದಂಥ ಗೂಡ್ಸ್ ಏನು ರೈಲ್ ಏನಿದೆ ಇದರಲ್ಲಿ 28 ಏನು ಬೋಗಿಗಳಿರ್ತಕ್ಕಂಥ ರೈಲು ಈಗಾಗಲೇ ಒಂದು ಮುಂದೆ ಹೋಗಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ರೈಲ್ ಹಳಿ ತಪ್ಪಿತು ಅನ್ನೋದು ಅನ್ನುವಂಥ ತಾಂತ್ರಿಕ ಮಾಹಿತಿನೂ ಕೂಡ ಗೊತ್ತಾಗಿಲ್ಲ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಗೂಡ್ಸ್ ಈ ಒಂದು ಬೋಗಿ ಏನಿದೆ ಹಳಿಯನ್ನು ತಪ್ಪಿ ಒಂದು ಹೊರಗಡೆ ಬಂದಿದೆ. ಮತ್ತೊಂದು ಏನು ಗೂಡ್ಸ್ನ ಒಂದು ಏನು ಬೋಗಿ ಇದೆ ಆ ಬೋಗಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಆ ಬೋಗಿ ಕೂಡ ಯಾವ ರೀತಿ ಒಂದು ಹಳಿ ತಪ್ಪಿ ಬಂದಿರತಕ್ಕಂಥದ್ದು. ಅಂದರೆ ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಆಗಬಹುದಂತ ಬಹುದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು 4 ಲೈನ್ ಟ್ರ್ಯಾಕ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಪ್ರಮುಖವಾಗಿ ಒಂದು ಜಂಕ್ಷನ್ ಆಗಿರ್ತಕ್ಕಂಥದ್ದು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಮಧ್ಯೆ ಏನು ಪ್ರಮುಖವಾಗಿ ರೈಲುಗಳನ್ನು ಓಡಾಟ ನಡೆಸ್ತವೋ ಇದು ಬೆಳಗಾವಿ ಮಾರ್ಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತವೆ. ಹಾಗಾಗಿ ಈ ಒಂದು ಗೂಡ್ಸ್ ರೈಲ್ನ ಒಂದು ಹಳಿ ತಪ್ಪಿದಂಥ ಸಂದರ್ಭದಲ್ಲಿ ಯಾವುದೇ ರೈಲ್ ಬಂದಿರಲಿಲ್ಲ. ಹೀಗಾಗಿ ಯಾವುದೇ ರೀತಿಯ ಒಂದು ಅಪಾಯ ಆಗಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ, ಈಗಾಗಲೇ ರೈಲ್ವೆ ಇಲಾಖೆ ಸಿಬ್ಬಂದಿಗಳು ಈಗಾಗಲೇ ಒಂದು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಈ ಒಂದು ರೈಲು ಹಳಿಯನ್ನು ಒಂದು ಮೊದಲಿನಂತೆ ಯಥಾಸ್ಥಿತಿಗೆ ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡಲಾಗ್ತದೆ. ಅದರ ಜೊತೆಗೆ ಏನು ಹಳಿ ತಪ್ಪಿ ಬಂದಂಥ ಏನು ಈ ಒಂದು ಬೋಗಿ ಏನಿದೆ ಬೋಗಿಯನ್ನು ಕೂಡ ಒಂದು ಸರಿಯಾಗಿ ಅದನ್ನು ಬೋಗಿ ಮತ್ತೆ ಹಳಿ ಮೇಲೆ ತೆಗೆದುಕೊಂಡು ಬಂದು ಇದರಿಂದ ಬೇರೆ ಕಡೆ ಸಾಗಿಸೋದಕ್ಕೆ ಕೂಡ ಎಲ್ಲ ರೀತಿಯ ಒಂದು ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ರೈಲ್ನ ಒಂದು ಎಷ್ಟು ರಭಸದಲ್ಲಿ ಈ ಒಂದು ಹಳಿ ತಪ್ಪಿದೆ ಅನ್ನೋದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ರೈಲ್ನ ಬೋಗಿ ಏನಿದೆ ಆ ಬೋಗಿ ಸಂಪೂರ್ಣವಾಗಿ ಕಟ್ಟಾಗಿ ಇಲ್ಲಿ ಮುಂದ್ಗಡೆ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ರೈಲ್ವೆ ಹಳಿಯಿಂದ ಏನಾದರೂ ಏನು ತಪ್ಪಿದ್ರಿಂದ ಆಗಿರ್ತಕ್ಕಂಥ ಘಟನೆನ ಅಥವಾ ಬೋಗಿಯಲ್ಲಿ ಮಧ್ಯೆ ಇರ್ತಕ್ಕಂಥ ಒಂದು ಕೊಂಡಿ ಕಟ್ಟಾಗಿದ್ರಿಂದ ಆಗಿರ್ತಕ್ಕಂಥ ಘಟನೆನ ಅನ್ನೋದು ಕೂಡ ಒಂದು ಪ್ರಮುಖವಾಗಿ ಇದು ಏನು ರೈಲ್ವೆ ಇಲಾಖೆ ಅಧಿಕಾರಿಗಳ ತನಿಖೆ ನಂತರ ಒಂದು ಗೊತ್ತಾಗಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ರೈಲು ಹಳಿ ತಪ್ಪಿದೆ ಅಂತೇಳಿ. ಒಂದು ವೇಳೆ ಏನಾದರೂ ಬೋಗಿಗಳು ಒಂದು ಹೊರಗೆ ಬಂದಿದ್ರೆ ಇದರಿಂದ ಬಹುದೊಡ್ಡ ಅನಾಹುತ ಕೂಡ ಆಗ್ತಿತ್ತು. ಪ್ರಮುಖವಾಗಿ ಕಳೆದ ಒಂದು 4 ಗಂಟೆಯಿಂದ ಸಂಪೂರ್ಣವಾಗಿ ಎಲ್ಲ ರೈಲ್ವೆ ಮಾರ್ಗಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಯಾಕಂದರೆ ಇದನ್ನು ಕ್ಲಿಯರ್ ಮಾಡೋವರೆಗೂ ಕೂಡ ಒಂದು ಯಾವುದೇ ರೈಲುಗಳು ಕೂಡ ಒಂದು ಹುಬ್ಬಳ್ಳಿ ಆಗಿರ್ಬೋದು, ಗೋವಾ ಆಗಿರ್ಬೋದು ಈ ಮಾರ್ಗಕ್ಕೆ ಹೋಗೋಕ್ಕಾಗೋದಿಲ್ಲ. ಮತ್ತು ಏನು ಹುಬ್ಬಳ್ಳಿ ಮತ್ತು ಗೋವಾ ಮಾರ್ಗದಿಂದ ಬರುವಂಥ ಯಾವುದೇ ರೈಲುಗಳು ಕೂಡ ಈ ಕಡೆ ಪುಣೆ ಮತ್ತು ಬೆಂಗಳೂರು, ಪುಣೆ ಮತ್ತು ಮುಂಬೈ ಈ ಭಾಗಕ್ಕೆ ಹೋಗೋದಕ್ಕಾಗೋದಿಲ್ಲ. ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಒಟ್ಟು ಈಗ ಏನಂದರೆ ಇನ್ನೂ 20ಕ್ಕೂ ಅಧಿಕ ಬೋಗಿಗಳು ಇಲ್ಲಿರ್ತಕ್ಕಂಥದ್ದು. ಇದನ್ನು ದುರಸ್ತಿಗೊಳಿಸಿದ ಬಳಿಕವೇ ಈ ಬೋಗಿಗಳನ್ನು ಮತ್ತೆ ಏನು ಯಥಾಸ್ಥಿತಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈ ಒಂದು ಕಾರ್ಯಾಚರಣೆ ಈಗಾಗಲೇ ಆರಂಭಗೊಂಡಿದೆ. ಇದಕ್ಕೆ ಕೂಡ ಒಂದು ಇನ್ನೂ 3-4 ಗಂಟೆಗಳ ಕಾಲ ಒಂದು ಏನು ಈ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದರೆ ಈ ಒಂದು ರೈಲ್ವೆ ಬೋಗಿಗಳಂದಮೇಲೆ ಇದರಲ್ಲಿ ಗೂಡ್ಸ್ ಬೋಗಿಗಳಂದಮೇಲೆ ಇದನ್ನು ಪ್ರಮುಖವಾಗಿ ಇಲ್ಲಿ ವಿಶೇಷವಾಗಿ ಏನಂದರೆ ಸಾಕಷ್ಟು ಇದರಲ್ಲಿ ಭಾರವಾದಂಥ ಒಂದು ವಸ್ತುಗಳಿರುತ್ತೆ. ಅದು ಅನೇಕ ಗೂಡ್ಸ್ಗಳನ್ನು ಇದರಲ್ಲಿ ಸಾಗಾಟ ಮಾಡಲಾಗುತ್ತೆ. ಹಾಗಾಗಿ ಇದನ್ನು ಸರಿ ಮಾಡೋದು ಈಗ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಈಗಾಗಲೇ ರೈಲ್ವೆ ಸಿಬ್ಬಂದಿಗಳು ಮತ್ತು ರೈಲ್ವೆ ಅಧಿಕಾರಿಗಳು ನಿರಂತರವಾಗಿ ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 100ಕ್ಕೂ ಅಧಿಕ ಸಿಬ್ಬಂದಿಗಳು ಈಗ ಏನು ರೈಲ್ವೆ ಹಳಿಯನ್ನು ಸರಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೈಲ್ವೆ ಒಂದು ಸರಿಗೊಂಡ್ರೆ ಸಾಕು. ಈಗ ತೋರಿಸ್ತಾ ಇದ್ದೀನಿ ಏನು ಮತ್ತೊಂದು ರೈಲಿನ ಮೂಲಕ ಏನು ಮಧ್ಯದಲ್ಲಿ ಇರ್ತಕ್ಕಂಥ ಇನ್ನುಳಿದಂಥ ಬೋಗಿಗಳನ್ನು ರೈಲ್ವೆ ಹಳಿಯಿಂದ ಬೇರೆ ಕಡೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕೇವಲ ಏನು 5 ಬೋಗಿಗಳನ್ನು ಬಿಟ್ಟು, ಅಂದರೆ ಯಾವೆಲ್ಲ ಬೋಗಿಗಳು ಹಳಿ ತಪ್ಪಿದಾವೆ ಆ ಬೋಗಿಗಳನ್ನು ಬಿಟ್ಟು ಉಳಿದಂತೆ ಏನು ಇರ್ತಕ್ಕಂಥ ಬೋಗಿಗಳನ್ನು ಈಗ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈಗ ರೈಲ್ವೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅಂದರೆ ಆದಷ್ಟು ಬೇಗ ಈ ಒಂದು ರೈಲ್ವೆ ಮಾರ್ಗವನ್ನು ಮತ್ತೆ ಯಥಾಸ್ಥಿತಿ ಒಂದು ಹಳಿಗೆ ತೆಗೆದುಕೊಂಡು ಬರುವಂಥ ಪ್ರಯತ್ನ ಈಗ ರೈಲ್ವೆ ಅಧಿಕಾರಿಗಳಿಂದ ಆಗ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.